ಬೇಕಾಗಿತ್ತು, ಆ ಗೂಸ್ ಬಂಪ್ಸ್ ಬರಲೇ ಇಲ್ಲ. ಆ ಗೂಸ್ ಬಂಪ್ಸ್ ಮ್ಯೂಸಿಕ್ ಬೇಕಾಗಿತ್ತು, ಆ ಗೂಸ್ ಬಂಪ್ಸ್ ಬರಲೇ ಇಲ್ಲ. ಗೂಸ್ ಬಂಪ್ಸ್ ಬರ್ತಾ ಇಲ್ಲ ಅಂತ ಒಬ್ಬ ಏನೋ ವಿಡಿಯೋಲಿ ಹಾಕಿದ್ದಾನೆ. ಸೊ ನನಗೆ ಯಾಕೆ ಅವ್ನು ಗೂಸ್ ಬಂಪ್ಸ್ ಬರ್ತಾ ಇಲ್ಲ, ಯಾಕೆ ಅದು ಬರ್ತಾ ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಅವ್ನು ಬರ್ತ್ಡೇಗೆ ತುಂಬ ಜನ ಆ ಬರ್ತ್ಡೇ ಬಂಪ್ಸ್ ಕೊಟ್ಟಿರಬೇಕು. ಸೊ ಅದನ್ನ ನೆನೆಸ್ಕೊಂಡು ಇನ್ನೂ ಬರ್ತಾ ಇಲ್ಲ ಅಂತಾನೆ. ಸೊ ಅದೇನೋ ಬರ್ಸ್ಬಿಡೋಣ ಈ ವಿಡಿಯೋಲಿ. ಸೊ ನೀನೇ ವಿಡಿಯೋ ನೋಡ್ತಾ ಇದ್ದೆ, ದಯವಿಟ್ಟು ಕರೆಕ್ಟಾಗಿ ನೋಡು. ಅದೇನೋ ನಿಂಗೆ ಬೇಕು ಅಂತ ಇದೆಯಲ್ಲ ಅದು ನಾನು ಕೊಟ್ಬಿಡ್ತೀನಿ. ಸಾರಿ ಸರ್, ತಪ್ಪಾಗ್ಬಿಡ್ತು. ಗ್ರೇಟ್ಫುಲ್ ಸ್ಪೆಲ್ಲಿಂಗು GREAT _FULL ಅಂತ ನಂಗೆ ಗೊತ್ತಿರಲಿಲ್ಲ. ನನ್ನ ಪ್ರಕಾರ ನಮ್ಮ ಸ್ಕೂಲುಗಳಲ್ಲಿ ಕಾಲೇಜುಗಳಲ್ಲಿ GRATE FUL ಅಂತಿತ್ತು. ಸೊ ರಿಯಲಿ ತುಂಬ ತಪ್ಪಾಗ್ಬಿಡ್ತು. ಬಟ್ ನೀವೇನಾದರೂ ನಿಮ್ಮ ಕಾಲೇಜ್ ಹೆಸರು ನನಗೆ ಹೇಳಿದ್ರೆ ದಯವಿಟ್ಟು ನನ್ನ ಕಾಲೇಜ್ ಸೇರಿಕೊಂಡು BCom ಫಿಸಿಕ್ಸ್ ಮಾಡೋ ಆಸೆ ಇದೆ ನನಗೆ. ಸೊ ಅದು ಮಾಡ್ಕೊಂಡು ಬಂದುಬಿಡ್ತೀನಿ ಸರ್. ದಯವಿಟ್ಟು ನೀವು ನಿಮ್ಮ ಕಾಲೇಜ್ ಅಡ್ರೆಸ್ಸು ಕೆಳಗೆ ಕಮೆಂಟೇಷನಲ್ಲಿ ಹಾಕಿ. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ಸೊ BCom ನಾನು ಫಿಸಿಕ್ಸ್ ಮಾಡ್ತೀನೋ ನನಗೆ ಗೊತ್ತಿಲ್ಲ, ಬಟ್ ಬಜರಂಗಿ ಟು ಹೇಟರ್ಸ್ಗಂತೂ ಒಂದು ರೋಮಾಂಚಕವಾಗಿರೋ ವಿಡಿಯೋ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಅಂದರೆ ಕಮೆಂಟ್ಸಲ್ಲಿ ಹಾಕ್ಬಿಡಿ ಇಷ್ಟ ಆಗಿಲ್ಲ ಅಂತ. ಸೊ ಲೆಟ್ಸ್ ಗೋ ಸ್ಟ್ರೈಟ್ ಇನ್ ದ ವಿಡಿಯೋ. ಮೊನ್ನೆ ಬಜರಂಗಿ ಟು ಟೀಸರ್ ರಿಲೀಸ್ ಆಯಿತು. ಮೊನ್ನೆ ಅಂದರೆ 1 ವೀಕ್ ಬ್ಯಾಕ್. ಸೊ ಇದೇ ಟೈಮ್ಗೆ ರಿಲೀಸ್ ಆಗಿತ್ತು. ಆ್ಯಂಡ್ ರಿಲೀಸ್ ಆಗಿದ್ದ ತಕ್ಷಣ ಸಖತ್ ರೆಸ್ಪಾನ್ಸ್ ಸಿಕ್ತು. ಆ್ಯಂಡ್ ಬೈ ದ ಎಂಡ್ ಆಫ್ ದ ನೆಕ್ಸ್ಟ್ ಡೇ ಅಂದರೆ 24 hours ಒಳಗೆ ತುಂಬ ಜನ ರಿಯಾಕ್ಷನ್ಸ್ ಮಾಡಿದರು. ಆ ರಿಯಾಕ್ಷನ್ಸ್ ನೋಡ್ತಾ ಬೇರೆ ರಿಯಾಕ್ಷನ್ ಚಾನಲ್ಸ್ ಕೂಡ ತುಂಬ ರಿಯಾಕ್ಷನ್ಸ್ ಮಾಡಿದರು. ಸೊ ಇಫ್ ಯು ಸಿ ವರ್ಲ್ಡ್ ವೈಡ್ ಬೇರೆ ಬೇರೆ ಕಂಟ್ರಿಗಳಿಂದ, ಬೇರೆ ಬೇರೆ ಸ್ಟೇಟ್ಸಿಂದ ತುಂಬ ಜನರು ಪ್ರತಿಯೊಬ್ಬರು ಕೂಡ ಪಾಸಿಟಿವ್ ಆಗಿ ಮಾಡಿದ್ದಾರೆ. ಅದರಲ್ಲಿ ಒಂದು 2-3 ಜನ ಈ ಥರ ಮಾತಾಡಿದ್ದಾರೆ. ಸೊ ಅವ್ರ ಬಗ್ಗೆ ನಾನು ಆರಾಮಾಗಿ ಬರ್ತೀನಿ. ಬಟ್ ಲೆಟ್ಸ್ ಗೋ ಸ್ಟ್ರೈಟ್ ಇನ್ ದ ಪಾಸಿಟಿವ್ ಟಾಪಿಕ್ ಫಸ್ಟ್. ಸೊ ಬಜರಂಗಿ ಟು ಪಾಸಿಟಿವ್ ಟಾಪಿಕ್ ಬಂದರೆ ತುಂಬ ಜನ ಇದನ್ನು KGF ಆ್ಯಂಡ್ ಅವನೇ ಶ್ರೀಮನ್ನಾಡೆಗೆ ಕಂಪೇರ್ ಮಾಡ್ತವ್ರೆ. ಫಸ್ಟ್ ಆಫ್ ಆಲ್ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಗುರು, ಬಜರಂಗಿ ಟು is Bajrangi 2. It is not another KGF or Avane Srimanarayana. ಅವೆರಡು ಮೂವಿ ಎಕ್ಸೆಪ್ಟೆಡ್ ಅವ್ರ ಕ್ವಾಲಿಟಿ ಎಲ್ಲಾದರೂ ಆಗಲಿ, ಆ ಮೂವಿ ಕ್ರೇಜ್ ಎಲ್ಲಾದರೂ ಸಖತ್ತಾಗಿತ್ತು. ಬಟ್ ಡೋಂಟ್ ಕಂಪೇರ್ ಬಜರಂಗಿ 2 ವಿತ್ ಅದರ್ ಮೂವೀಸ್. ನಮ್ಮ ಡೈರೆಕ್ಟರ್ ಹರ್ಷ ಅವರು ತುಂಬ ಡಿಫ್ರೆಂಟ್ ಕಾನ್ಸೆಪ್ಟಿಂದ ಬಂದಿದ್ದಾರೆ. ನಾನು ಬಜರಂಗಿ 2 ಸ್ಟಿಲ್ಸ್ ನೋಡಿದ್ದೀನಿ. ಅದು ನಿಮಗೆಲ್ಲ ಹೇಳೋಕ್ಕಾಗಲ್ಲ, ತೋರ್ಸೋಕ್ಕೂ ಆಗಲ್ಲ. ಬಟ್ ಪರ್ಸನಲಿ ಐ ಹ್ಯಾವ್ ಸೀನ್ ದೋಸ್ ಸ್ಟಿಲ್ಸ್. ನೋಡಿದಾಗ ನಂಗೆ ಅರ್ಥ ಆಗೋದೇನೆಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರ ಕಷ್ಟಕ್ಕೆ ದಯವಿಟ್ಟು ಗುರುತಿಸಿ. ಈ 1 minute ಟೀಸರಲ್ಲಿ ಒಂದು ಫಸ್ಟ್ ಒಂದು 10 ಸೆಕೆಂಡು ಬರೀ ಚಾನಲ್ ಪ್ರಮೋಷನೇ ಮುಗಿಯುತ್ತೆ. ಸೊ 50 second ಟೀಸರಲ್ಲಿ ನೀವು BGM ಹುಡುಕೊಂಡು ಅದರಲ್ಲೂ ಕಂಪೇರ್ ಮಾಡ್ಕೊಂಡು ಹೋಗೋಕೆ ಹೋಗಬೇಡಿ. ಇಟ್ ಇಸ್ ಜಸ್ಟ್ ಅನ್ ಇಂಟ್ರಡಕ್ಷನ್ ವಿಡಿಯೋ ಟು ದ ಕ್ಯಾರೆಕ್ಟರ್ಸ್. ಸೊ ಕ್ಯಾರೆಕ್ಟರ್ಸ್ಗೆ ಇಂಟ್ರಡಕ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಕರೆಕ್ಟಾಗಿ ಗಮನಿಸಿದರೆ ಬಜರಂಗಿ ಟು ಟೀಸರ್ ಅನ್ನೋ ಟೈಟಲ್ಲು ಅವ್ರು ಇಡೋಕೆ ಕೊಟ್ಟಿರಲಿಲ್ಲ. ಫಸ್ಟ್ ಅವ್ರು ಹೇಳಿದ್ದೇನೆಂದರೆ ಬಜರಂಗಿ ಟು ಇಂಟ್ರಡಕ್ಷನ್ ವಿಡಿಯೋ ಬರ್ತಾ ಇದು ಗೊಂಬಿ ಡಿಫ್ರೆಂಟ್ ವಿಡಿಯೋ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ ಹಾಕಿದ್ರು. ಆಮೇಲೆ ಟೀಸರ್ ಅಂತ ಏನಕ್ಕೆ ಹಾಕಿದ್ದಾರೆ ಅಂದರೆ ಫಾರ್ ದ ವಿಡಿಯೋ ಟು ರೀಚ್ ಪ್ರಾಪರ್ಲಿ. ಟೀಸರ್ ಅಂತ ಹಾಕಿದ್ರೆ ಯೂಟ್ಯೂಬಲ್ಲಿ ವಿಡಿಯೋಗೆ ಸಖತ್ ರೀಚ್ ಸಿಗುತ್ತೆ. ಸೊ ನೆಕ್ಸ್ಟ್ ಟೀಸರ್ 2 ಬಿಡ್ಬೋದು. ಟೀಸರ್ 2 ಅಲ್ಲಿ ನಿಮ್ಗೆ ಏನೇನು ಬೇಕೋ ಎಲ್ಲ ಹುಡುಕೊಳ್ಳಿ. BGM ಬೇಕಾ, ಇಲ್ಲ ಸ್ಟೋರಿ ಡಿಫ್ರೆಂಟ್ ಇದೆಯಾ, ಸೇಮ್ ಇದೆಯಾ, ಅದು ಹುಡುಕ್ಬೇಕಾ, ಪ್ರತಿಯೊಂದು ಹುಡುಕೊಳ್ಳಿ. ಬಟ್ ಡೋಂಟ್ ಕಂಪೇರ್ ನೌ. ಇಟ್ ಇಸ್ ಟು ಅರ್ಲಿ. ಒಂದು ಫೋಟೋಗೆ, ಒಂದು ಚಿಕ್ಕ ವೀಡಿಯೋಗೆ ನೀವು ಕಂಪೇರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲಿ ಬೆಳೆಯುತ್ತೆ ಇಂಡಸ್ಟ್ರಿ? ನೀವೇ ಹೇಳ್ತೀರಾ KGF ಥರ ಇನ್ನೊಂದು ಮೂವಿ ಬರಲ್ಲ ಅಂತ. ಬಂದಾಗ ಸಪೋರ್ಟ್ ಮಾಡಿದ್ರೆ ತಾನೇ KGF ಥರ ಇನ್ನೊಂದು ಮೂವಿ ಬರೋದು ಅಲ್ವಾ? ಲಾಜಿಕಲ್ ಆಗಿ ಆರಾಮಾಗಿ ಥಿಂಕ್ ಮಾಡಿ. ಆ್ಯಂಡ್ ದಿಸ್ ವಿಡಿಯೋ ಇಸ್ ನಾಟ್ ಅಬೌಟ್ SR ಫ್ಯಾನ್ಸ್. ಓಕೆ, ನಾನು ನಿಮ್ಮ ಟಾರ್ಗೆಟ್ ಮಾಡ್ತಾಯಿಲ್ಲ. ಯಾರ್ಯಾರು ಪ್ರತಿಯೊಬ್ಬರು ಈ ಥರ ಕಂಪೇರ್ ಮಾಡಿ ನಂಗೆ ಒಂಥರ ಅಜೀಬ್ ಆಗ್ಬಿಡುತ್ತೆ. ಯಾವ್ದು ನಮ್ಮವರೇ ನಮ್ಮ ಕಂಪೇರ್ ಮಾಡ್ಕೊತಾರೆ, ಬೇರೆ ಇಂಡಸ್ಟ್ರಿಯವ್ರು ತುಂಬ ಸಪೋರ್ಟ್ ಮಾಡ್ತಾರೆ. ಇವಾಗ ಅವ್ರು ಕರೆಕ್ಟ್ ಆಗ್ಬಿಟ್ಟು ನಾವು ಹಿಂಗಾಗ್ಬಿಟ್ಟಲ್ಲ ಅನ್ನೋ ಒಂದು ಬೇಜಾರಿತ್ತು. ಸೊ ಅದು ಮಾತಾಡ್ಬಿಟ್ಟಿದ್ದೀನಿ. ಸೊ ಲೆಟ್ಸ್ ಗೋ ಟು ದ ಹೇಟರ್ಸ್ ನಾವು. ನಾನೊಂದು ರಿವ್ಯೂ ನೋಡಿದೆ. ಫಸ್ಟ್ ಆಫ್ ಆಲ್ ಐ ಡೋಂಟ್ ಗೆಟ್ ದಿಸ್ ಪಾಯಿಂಟ್ ಆಫ್ ಮೇಕಿಂಗ್ ನೋಡಿ ಸರ್ ಕ್ರಿಟಿಕ್ ವಿಡಿಯೋ. ರಿವ್ಯೂ ಮಾಡು, ಇಷ್ಟ ಆಯಿತು ಇಷ್ಟ ಆಗಿಲ್ಲ ಅಂತ ಹೇಳು. ಬಟ್ ವೆನ್ ಯು ಡೂಯಿಂಗ್ ಎ ರಿವ್ಯೂ, ಆ ಮೂವಿ ಬಗ್ಗೆ, ಆ ವಿಡಿಯೋ ಬಗ್ಗೆ, ಆ ಟೀಸರ್ ಬಗ್ಗೆ, ಆ ಡೈರೆಕ್ಟರ್ ಬಗ್ಗೆ, ಆ್ಯಕ್ಟರ್ ಬಗ್ಗೆ ತಿಳ್ಕೊಂಡು ಮಾತಾಡೋದು ತುಂಬ ಒಳ್ಳೆಯದು. ಇದು ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ ಆ ಗೂಸ್ ಬಂಪ್ಸ್ ಮ್ಯೂಸಿಕ್ ಬೇಕಾಗಿತ್ತು, ಆ ಗೂಸ್ ಬಂಪ್ಸ್ ಬರಲೇ ಇಲ್ಲ. ಆ ಗೂಸ್ ಬಂಪ್ಸ್ ಮ್ಯೂಸಿಕ್ ಬೇಕಾಗಿತ್ತು, ಆ ಗೂಸ್ ಬಂಪ್ಸ್ ಬರಲೇ ಇಲ್ಲ. ಗೂಸ್ ಬಂಪ್ಸ್ ಬರ್ತಾ ಇಲ್ಲ ಅಂತ ಒಬ್ಬ ಏನೋ ವಿಡಿಯೋಲಿ ಹಾಕಿದ್ದಾನೆ. ಸೊ ನನಗೆ ಯಾಕೆ ಅವ್ನು ಗೂಸ್ ಬಂಪ್ಸ್ ಬರ್ತಾ ಇಲ್ಲ, ಯಾಕೆ ಅದು ಬರ್ತಾ ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಅವ್ನ ಬರ್ತ್ಡೇಗೆ ತುಂಬ ಜನ ಆ ಬರ್ತ್ಡೇ ಬಂಪ್ಸ್ ಕೊಟ್ಟಿರಬೇಕು. ಸೊ ಅದನ್ನ ನೆನೆಸ್ಕೊಂಡು ಇನ್ನೂ ಬರ್ತಾ ಇಲ್ಲ ಅಂತಾನೆ. ಸೊ ಅದೇನೋ ಬರ್ಸ್ಬಿಡೋಣ ಈ ವಿಡಿಯೋಲಿ. ಸೊ ನೀನೇ ವಿಡಿಯೋ ನೋಡ್ತಾ ಇದ್ದೆ, ದಯವಿಟ್ಟು ಕರೆಕ್ಟಾಗಿ ನೋಡು. ಅದೇನೋ ನಿಂಗೆ ಬೇಕು ಅಂತ ಇದೆಯಲ್ಲ ಅದು ನಾನು ಕೊಟ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ದಿಸ್ ವಿಡಿಯೋ, ದಿಸ್ ಟೀಸರ್ ವಾಸ್ ನಾಟ್ ಅಬೌಟ್ ದ BGM. ನಮ್ಮ ಬಜರಂಗಿ 2 ಮೂವಿಯಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟಾರ್ ಕ್ಯಾಸ್ಟ್ ಇಸ್ ವಿಲ್ಲನ್ಸ್. ಇದು ತಿಳ್ಕೊ. ನಿಂಗೆ ಗೊತ್ತಿಲ್ಲ ಅಂದರೆ ತಿಳ್ಕೊ. ಒಬ್ಬ ರಿವ್ಯೂವರ್ ಅಲ್ವಾ, ನಿಂಗೆ ಬೇಕಾದ್ರೆ ಇನ್ಫಾರ್ಮೇಷನ್ ನಾನೇ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡುವಾಗ ಕರೆಕ್ಟಾಗಿ ಮಾಡು. ವಿಲ್ಲನ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟವ್ರೆ ಬಜರಂಗಿ 2 ಅಲ್ಲಿ.
ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟವ್ರೆ ಅಂದರೆ ಅವ್ರಿಗೆ ಮಾಡೋ ಮೇಕಪ್ ಆದರೂ ಗಂಟೆಗಳು ಹಿಡಿತೆ. ಎಷ್ಟು ಗಂಟೆಗಳು ಹಿಡಿತವೆ ಅಂದರೆ ಟೀಸರಲ್ಲಿ ನೋಡು ಗೊತ್ತಾಗುತ್ತೆ ಎಷ್ಟು ಹಿಂಗಿದೆ ಮೇಕಪ್ಸ್ ಅಂತ. ಸೊ ಅವ್ರನ್ನ ಹೆಂಗೆ ಇಂಟ್ರೊಡ್ಯೂಸ್ ಮಾಡೋದು? ದಿಸ್ ಟೀಸರ್ ಶುಡ್ ನಾಟ್ ಬಿ ಅ ನಾರ್ಮಲ್ ಟೀಸರ್. ಒಂದು ಹೀರೋ ಓರಿಯೆಂಟೆಡ್ ಟೀಸರ್ ಆಗಬಾರ್ದು, ಹೀರೋಯಿಗೆ ಬಿಲ್ಡಪ್ ಇರಬಾರ್ದು. ಒಂದು ಇಂಟ್ರಡಕ್ಷನ್ ಥರ ಒಂದು ವೀಡಿಯೋ ಬಿಡಬೇಕು, ಹಾಗೆ ನಮ್ಮ ಶಿವಣ್ಣ ಬರ್ತ್ಡೇಗೂ ಗಿಫ್ಟ್ ಕೊಡಬೇಕು, ಹಾಗೆ ಟೀಸರ್ ಥರನೂ ಇರಬೇಕು ಅಂತ ಅಂದ್ಕೊಂಡು ಬಿಟ್ಟಿರೋ ವಿಡಿಯೋ ಇದು. ಓಕೆನಾ? ನೀನೇನೋ ಕೇಳ್ತಾ ಇದ್ದಲ್ಲ, ಶಿವಣ್ಣ ಕುತ್ಕೊಂಡಿದ್ದ ತಕ್ಷಣ ನಂಗೆ BGM ಬಂದಿಲ್ಲ, ಗೂಸೋನ್ಸ್ ಬಂದಿಲ್ಲ ಅಂತ ಹಿಂಗೆ ಕೇಳ್ತಿಲ್ಲ, ನಾನು ಹಿಂಗೆ ಕೊಡ್ತೇನೆ ಕೇಳಿಸ್ಕೊ. ಅದೇನಕ್ಕೆ ನಿಲ್ಲಿಸಿದ್ದಾರೆ ಅಂದರೆ, ಕುತ್ಕೊಂಡಿದ್ದ ತಕ್ಷಣ BGM ಏನಕ್ಕೆ ನಿಲ್ಲಿಸವ್ರೆ ಅಂದರೆ, ಇಟ್ ಈಸ್ ಟೂ ಅರ್ಲಿ ಟು ರಿವೀಲ್ ದ BGM. ಇಟ್ ಈಸ್ ಟೂ ಗಾಡ್ ಡೇಮ್ ಅರ್ಲಿ ಟು ರಿವೀಲ್ ದ BGM. ಅರ್ಥ ಆಗ್ತಾ ಇದೆಯಾ? KGF ಟೀಸರ್ ಬಂತಲ್ಲ, KGF ಫಸ್ಟ್ ಪಾರ್ಟ್, ಆ ಟೀಸರ್ ಕರೆಕ್ಟಾಗಿ ನೋಡ್ಕೊಂಬ. ಆ ಟೀಸರ್ಗೂ ಟ್ರೇಲರ್ಗೂ ಕಂಪೇರ್ ಮಾಡು, BGM ಚೇಂಜ್ ಆಗಿದೆ ತಾನೆ? ಆಗುತ್ತೆ ಗುರು. ಅವ್ರು ಮೂವಿ ಮಾಡ್ತಾರೋದಲ್ಲಿ ಅದು ಎಂಥ ದೊಡ್ಡ ಮೂವಿ ಹೇಳು? KGF ಈಸ್ ಅ ಹ್ಯೂಜ್ ಮೂವಿ. ಹಂಗೆ ಬಜರಂಗಿ 2 ಕೂಡ ಇಟ್ ಇಸ್ ಅ ಹ್ಯೂಜ್ ಮೂವಿ. ಅರ್ಥ ಮಾಡ್ಕೊ. ರಿವ್ಯೂವರ್ಸ್ ಅಂದರೆ ಒಪ್ಕೊಂತೀನಿ ಗುರು, ನಿನಗೆ ಜೋಶ್ ಇರುತ್ತೆ, ಕ್ರಿಟಿಕ್ ಮಾಡ್ಬಿಡ್ಬೇಕು, ಏನೋ ಒಂದು ತಪ್ಪು ಹುಡುಕ್ಬಿಟ್ಟು ನಾನು ಬಂದ್ಬಿಟ್ಟು ಹಿಂಗೆ ಅಂದ್ಕೊಂಡು ಬಜರಂಗಿ 2 ಅದರಲ್ಲಿ ಗೂಸೋನ್ಸ್ ಬಿಡ್ತಾಯಿಲ್ಲ ಅಂತ ಹೇಳಬೇಕು ಅವ್ನು ನಿನ್ನ ಆಸೆ ಇತ್ತು, ತಿರ್ಸ್ಕೊಂಡ್ಬಿಟ್ಟಿದ್ಯಾ. ನೆಕ್ಸ್ಟ್ ಟೈಮ್ ಮಾಡೋವಾಗ ನೋ ದ ಟಾಪಿಕ್, ನೋ ದ ಇನ್ಫಾರ್ಮೇಷನ್. ಒಂದು ಬೆಲೆ ಇರುತ್ತೆ ನಿಮಗೆ ತಿಳ್ಕೊಂಡು ಮಾತಾಡಿದ್ರೆ. ಇನ್ನ ಕೆಲವ್ರು ನೋಡಿದ್ರೆ ಕಮೆಂಟ್ ಸೆಷನಲ್ಲಿ ಇನ್ನೊಂದು ಫ್ಲಾಪು, ಶಿವಣ್ಣಗೆ ಈ ಥರ ಮೂವಿ ಬೇಕಾಗಿತ್ತಾ ಈ ವಯಸ್ಸಲ್ಲಿ? ಅಲ್ಲ, ನೀನು ಟೀಸರ್ ನೋಡ್ಗುರು, ಟೀಸರ್ ಕರೆಕ್ಟಾಗಿ ನೋಡ್ರಿ. ನಿಮ್ಗೆಲ್ಲಾದರೂ ಶಿವಣ್ಣಗೆ 58 ಇಯರ್ಸ್ ಆಗಿದೆ ಅಂತ ಅನಿಸ್ತಾ ಇದೆಯಾ? ಈ ಥರ ಮಾತಾಡಬಾರ್ದು. ಮೈ ಸೆಲ್ಫ್, ನಾನು ತುಂಬ ತೆಲುಗು ಮೂವೀಸ್ ನೋಡ್ತೀನಿ, ಬಟ್ ನನಗೆ ಪರ್ಸ್ನಲಾಗಿ ಮೆಗಾಸ್ಟಾರ್ ಚಿರಂಜೀವಿ ಅವರಾದರೂ ಆಗಲಿ, ಪವನ್ ಕಲ್ಯಾಣ್ ಅವರು ತುಂಬ ಇಷ್ಟ. ಬಟ್ ಚಿರಂಜೀವಿ ಅವರು ರೀಸೆಂಟಾಗಿ ಸೈರಾ ನರಸಿಂಹಾರೆಡ್ಡಿ ಒಂದು ಮೂವಿ ಮಾಡಿದ್ದಾರೆ, 63 ಇಯರ್ಸ್ ಆದ್ರೂ ಅಂಥ ಮೂವಿ ಮಾಡಿದ್ದಾರೆ. ಎಂತ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಇಂಡಸ್ಟ್ರಿಯಲ್ಲಿ ಯಾರೂ ಟ್ರೋಲ್ ಮಾಡಲಿಲ್ಲ, ತುಂಬ ಜನರು ಮೆಚ್ಕೊಂಡ್ರು. ನಮ್ಮ ಶಿವಣ್ಣ ಅವರು 58 ಇಯರ್ಸ್ಗೆ ಅದೇ ಥರ ಅಲ್ದಿದ್ರು, ಅದಕ್ಕಿಂತ ಚೆನ್ನಾಗೇ ಮಾಡ್ತವ್ರೆ. ಎಲ್ಲ ಫ್ಯಾನಿಸಮ್ ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಚಿಕ್ಕ ವಯಸ್ಸಿನ ತೆಲುಗು ಮೂವೀಸ್ ನೋಡಿರೋದು ನಾನು. ಅದಕ್ಕಿಂತ ಚೆನ್ನಾಗೇ ಬಂದಿದೆ ಟೀಸರ್, ಸಕ್ಕತ್ ಕ್ವಾಲಿಟಿ ಇದೆ. ನಾನು ನೋಡಿದಾಗೆಲ್ಲ ಹಂಗೆ ಅನಿಸುತ್ತೆ, ಸೈರಾ ಕೂಡ ಈ ಥರ ಮಾಡ್ಬೋದಾಗಿತ್ತೇನೋ ಅಂತ ಅನಿಸುತ್ತೆ. ಆ ಥರ ಮಾಡ್ತಾ ಇರುವಾಗ ಬೇರೆ ಇಂಡಸ್ಟ್ರಿ ಫ್ಯಾನ್ ಪೇಜಸ್ ಆರ್ ಸಪೋರ್ಟಿಂಗ್. ಗಾಡ್ ಡ್ಯಾಮ್ ಇಟ್, ಮೂವಿ ಪೇಜಸ್ ದೇ ಆರ್ ಸಪೋರ್ಟಿಂಗ್. ಅವ್ರು ಮಾಡ್ತಿರೋವಾಗ ನಿಮ್ಗೇನು ಗುರು ಹೋಗೋಕ್ಕಲ್ಲ? ಎಲ್ಲ ನಿಮ್ಗೆ ಅನಿಸ್ತದೆ ವಯಸ್ಸಾಗಿರೋ ಲುಕ್ಕು ಅವ್ರಿಗೆ. ನಮ್ಮ ಶಿವಣ್ಣ ಈ ಥರ ಕುತ್ಕೊಂಡು ಅದು ಸ್ವೋರ್ಣ ಏನೋ ಹಿಂಗೆ ತಿರುಗಿಸ್ತಾರೆ ನೋಡು, ಅದೆಲ್ಲ ನಿಂಗೆ ಅನಿಸ್ತಾ? ಫ್ಲೆಕ್ಸಿಬಿಲಿಟಿ ಇಲ್ಲ, ಕರೆಕ್ಟಾಗಿ ಕುತ್ಕೊಂಡಿಲ್ಲ, ಕರೆಕ್ಟಾಗಿ ಸ್ಟ್ಯಾನ್ಸ್ ಇಲ್ಲ ಅಂತ. ಲುಕ್ ಅಟ್ ದ್ಯಾಟ್ ಮ್ಯಾಜಿಕಲ್ ಡೈರೆಕ್ಷನ್, ಲುಕ್ ಅಟ್ ದ್ಯಾಟ್ ಮ್ಯಾಜಿಕಲ್ ಶಾರ್ಟ್ಸ್. ಓ ಮೈ ಗಾಡ್. ಆ್ಯಂಡ್ ಈ ಔಟ್ಫಿಟ್ ನಿಮ್ಗೆ ಇಷ್ಟ ಆದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಒಂದು ಫೋಟೋ ಹಾಕಿದ್ದೀನಿ. ಸೊ ಫೋಟೋಗೆ ಹೋಗಿ ಲೈಕ್ ಮಾಡಿ. ಸೊ ಇಟ್ ಇಸ್ ಅ ಪರ್ಸನಲ್ ಅಕೌಂಟ್ ಆ್ಯಂಡ್ ದಟ್ಸ್ ಇಟ್. ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.